ವಿಶ್ವಕಪ್ ಮಹಾಸಮರದಲ್ಲಿ ಎರಡು ಶ್ರೇಷ್ಠ ತಂಡಗಳ ನಡುವೆ ಮುಖಾಮುಖಿ ಆಗ್ತಾ ಇರೋದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ. ಹಾಗೆ ಈ ಪಂದ್ಯ ನಮಗೆ ಯಾಕೆ ಇಂಪಾರ್ಟೆಂಟ್ ಅನ್ನೋದಕ್ಕೆ ಇನ್ನೊಂದಷ್ಟು ಡೀಟೇಲ್ಸ್ ನೋಡಿ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ ನಿರ್ಣಾಯಕ ಪಂದ್ಯ ಅಕ್ಷರಶಃ ಹೌದು. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇಬ್ಬರು ದಿಗ್ಗಜರ ಭವಿಷ್ಯ ಹಾಗೂ ಅವರ ಮುಂದಿನ ಹಾದಿಯನ್ನ ಸ್ಪಷ್ಟವಾಗಿ ನಾವು ಕಂಡುಕೊಳ್ಳಬಹುದಾದಂತಹ ಪಂದ್ಯ ಕೂಡ ಹೌದು. T20 ವಿಶ್ವಕಪ್ ಮೇಲೆ ನಿಂತಿದೆ ಅವರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕರಿಯರ್. ವಿಶ್ವಕಪ್ ಟ್ರೋಫಿ ಎತ್ತಿ ಹಿಡಿಯೋದಕ್ಕೆ ಕೊಹ್ಲಿಗೆ ಒಳ್ಳೆಯ ಚಾನ್ಸ್, ಅಂದ್ರೆ ಗೌರವ ಪೂರ್ವಕ ವಿದಾಯವನ್ನ ಕೊಡಬಹುದಾದಂತಹ ಒಂದು ಮಹತ್ವದ ಪಂದ್ಯ. ಸೊ ವಿಶ್ವಕಪ್ ಟ್ರೋಫಿಯನ್ನ ಮುಡಿಗೇರಿಸಿಕೊಳ್ಳುವಂತಹ ಸುವರ್ಣ ಅವಕಾಶದ ಬಗ್ಗೆ ನಾವು ಹೇಳ್ತಾ ಇದ್ವಿ. ಸೊ ವಾಪಸ್ ಡಿಸ್ಕಷನ್ಗೆ ಹೋಗೋಣ. ಸುರೇಶ್ ಸರ್, ನಾನು ಆಗ್ಲೇ ಜೋಶ್ ಬಗ್ಗೆ ಕೇಳ್ತಾ ಇದ್ದೆ. ಇನ್ನೊಂದು ಕಡೆಗೆ ಬಹಳ ಸೀನಿಯರ್ ಪ್ಲೇಯರ್ಸ್ಗೆ ಇದು ತುಂಬಾ ಕ್ರೂಷಿಯಲ್ ಮ್ಯಾಚ್. ಬಿಕಾಸ್ ಅವರ ಕರಿಯರು ಅಥವಾ ಅವರ ಮುಂದಿನ ಹಾದಿ ಏನು ಅನ್ನೋದು ಕೂಡ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಅನ್ನ ಹೊತ್ಕೊಂಡಿರುವಂತಹ ಪಂದ್ಯ ಇದು ಅಂತ. ಮೇಡಮ್, ಇಲ್ಲಿ ಅವ್ರು ಯಾರು ಪ್ರೂವ್ ಮಾಡಬೇಕಾಗಿಲ್ಲ. ಈಗಾಗಲೇ ಸಾಕಷ್ಟು ದಶಕಗಳಿಂದ ಅವರು ಭಾರತದ ತಂಡವನ್ನು ಮುನ್ನಡೆಸಿದ್ದಾರೆ. ನೀವು ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ನೋಡ್ಬೋದು, ಗೆದ್ದಿರತಕ್ಕಂಥ ಬೈಲ್ಯಾಟ್ರಲ್ ಸೀರೀಸ್ಗಳು ನೋಡಿರ್ಬೋದು. ಕಳೆದ 10 ವರ್ಷದಲ್ಲಿ ICC ಟ್ರೋಫಿ ಏನೋ ಗೆದ್ದಿಲ್ಲದೆ ಇದ್ರು ಕೂಡ ಒನ್ ಡೇ ಇಂಟರ್ನ್ಯಾಷನಲ್ಗಳು, T20ಗಳು. ಸೊ ನೀವು ಯಾರು ಸೀನಿಯರ್ಸ್ ಅಂತ ಏನು ಮಾತಾಡ್ತಾ ಇದ್ದೀರಾ, ಅವ್ರಿಗೆ ಯಾರಿಗೂ ಇದು ನಿರ್ಣಾಯಕ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಯಾಕೆಂದ್ರೆ ಅವರೆಲ್ಲ ಇನ್ನೂ ಫಿಟ್ ಆಗೇ ಇದ್ದಾರೆ. ಇನ್ನೂ ಎಷ್ಟು ವರ್ಷ ಕೂಡ ಬೇಕಾದ್ರೂ ಅವ್ರು ಆಡ್ತಾರೆ. ನೀವು ನೋಡೋದಾದ್ರೆ ಇಷ್ಟೊತ್ತು ನೀವೆಲ್ಲ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಾ ಇದ್ರಿ. ವಿರಾಟ್ ಕೊಹ್ಲಿ ಅವರ ಫಿಟ್ನೆಸ್ ಅನ್ನ ನೋಡಿದ್ರೆ ನೀವು ಇನ್ನೂ ನನ್ನ ನೋಡಿದ್ರೆ ಇನ್ನೂ 10 ವರ್ಷ ಆತ ಕ್ರಿಕೆಟ್ ಆಡ್ತಾರೆ ಅನ್ನೋದು ಕಾಣ್ತಾ ಇರುತ್ತೆ. ಆದ್ರೆ ಈ ಒಂದು ವಿಶ್ವಕಪ್ ನಲ್ಲಿ ಕಳೆದ 4-5 ಪಂದ್ಯದಲ್ಲಿ ಆತ ಚೆನ್ನಾಗಿ ಆಡಿಲ್ದೇ ಇರ್ಬೋದು, ನಿರೀಕ್ಷೆಗೆ ಮಟ್ಟಕ್ಕೆ ಆಡಿಲ್ದೇ ಇರ್ಬೋದು. ಆದ್ರೆ ತಕ್ಕ ಮಟ್ಟಿಗೆ ಅಂದ್ರೆ 10 ಬಾಲ್ಗೆ 20 ರನ್ನು, 20 ಬಾಲ್ಗೆ 35 ರನ್ನು, ಆ ರೀತಿ ಒಂದು 3 ಮ್ಯಾಚ್ ಅಲ್ಲಿ ಆಡಿದ್ದಾರೆ. ಹಾಗಂತ ಮಾತ್ರಕ್ಕೆ ವಿರಾಟ್ ಕೊಹ್ಲಿ ಅಂತ ಆಟಗಾರರೆಲ್ಲ ವಿದಾಯ ಹೇಳ್ತಾರೆ ಅಂತಕ್ಕಂಥ ಮಾತು ನನಗೇನೋ ಸುಳ್ಳು ಅಂತ ಅನ್ಸುತ್ತೆ. ಸೊ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಇದು ಯಾರಿಗೂ ಕೂಡ ವಿದಾಯದ ಪಂದ್ಯ ಅಥವಾ ಪಂದ್ಯಾಟ ಆಗಿರ್ಲಿಕ್ಕಿಲ್ಲ. ಇದೇನಿದ್ರು ಭಾರತ ವಿಶ್ವಕಪ್ ಅನ್ನ ಗೆಲ್ಲಬೇಕು. ಅದು ವಿದಾಯ ಆಗತ್ತೆ ಇಲ್ಲ ಅಂದ್ರೆ ಮುಂದಿನ ಒಂದು ದಿನಗಳಲ್ಲಿ ಯಾರು ಅದನ್ನ ನಿರ್ಧರಿಸ್ತಾರೆ. ಆದ್ರೆ ಇದೇ ಅದು ಅವಲಂಬಿತವಾಗಿದೆ ಅಂತ ಹೇಳೋದು ತಪ್ಪಾಗತ್ತೆ. ಹಾಗಾಗಿ ಭಾರತ ಈ ಒಂದು ಪಂದ್ಯಾವಳಿಯನ್ನ ಗೆಲ್ಲಕ್ಕೆ ಸರ್ವ ಸನ್ನದ್ಧ ಆಗಿದೆ ಅಂತ ನಾನಾದ್ರೂ ಹೇಳ್ತಾನೆ ಮೇಡಮ್. ಓಕೆ ಸರ್, ಇದ್ರ ಜೊತೆಗೆ ಈಗ ಅನುಭವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಥಮ ಅವ್ರು ಇಂಟರ್ವ್ಯೂನ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಹೆಂಗೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಕೇಳಿಸ್ತಾ ಇದೆಯಾ ಸರ್ ನಿಮ್ಗೆ ನಾನು ಹೇಳೋದು? ಕೇಳಿಸ್ತಾ ಇದೆ ಅಂತ ಹೇಳ್ತೀನಿ. ಈಗ ಹೆಂಗೆ ಅಂದ್ರೆ ಬಿಜೆಪಿ ಹೇಳ್ತಾರಲ್ಲ, ಮೋದಿದು ಇದು ಕಡೆ ಚುನಾವಣೆ ಗೆಲ್ಲಿಸ್ಬಿಡಿ ಅಂತ ಹೇಳ್ತಿರ್ತಲ್ಲ, ಹಾಗೆ ಸಿದ್ದರಾಮಯ್ಯ ಮತ್ತೆ ಚುನಾವಣಾ ಎಲೆಕ್ಷನ್ ಮಾಡಲ್ಲ, ಗೆಲ್ಲಿಸ್ಬಿಡಿ, ಅದೊಂದು ಎಮೋಷನ್ ಬಿಲ್ಡ್ ಮಾಡ್ತಾರೆ. ಹಂಗಂತಾರಷ್ಟೇ. ನೀವು ಹೇಳ್ದಂಗೆ 10 ವರ್ಷ ಆಡ್ಲಿ, ನಮಗೂ ಒಳ್ಳೇದು ಆಡ್ಲಿ. ಆದ್ರೆ ಹಂಗ್ ಬಿಲ್ಡ್ ಮಾಡಿದಾಗ ಇನ್ನೂ ಜಾಸ್ತಿ ಇಂಪಾರ್ಟೆನ್ಸ್ ಮ್ಯಾಚ್ ಬಗ್ಗೆ ಹೈಪ್ ಬರುತ್ತೆ ಅಂತ ಇವ್ರಂಗೆ ಮಾಡ್ತಾರೆ. ಅದು ತಪ್ಪಿಲ್ಲ. ಈ ಮೋದಿ ಅವರು ಕೂತ್ಕೊಂಡು ಬಿಜೆಪಿ ಅವ್ರು ಹೇಳಲ್ವಾ ಏನಂತಂದ್ರೆ, ಇದು ನಮ್ಮ ಮೋದಿ ಅವ್ರ ಕಡೆ ಚುನಾವಣೆ, ಗೆಲ್ಸ್ಬಿಡ್ರಪ್ಪ. ಸಿದ್ದರಾಮಯ್ಯರ ಕಡೆ ಏನಂತಾರೆ, ಇದು ನಮ್ಮ ಸಿದ್ದರಾಮಯ್ಯ ಫೇಸ್ ಮಾಡ್ತಿರಲ್ಲ ಲಾಸ್ಟ್ ಚುನಾವಣೆ, ಗೆಲ್ಸ್ಬಿಡ್ರಪ್ಪ. ಹಂಗೆ ವಿರಾಟ್ ಭಾವನಾತ್ಮಕ ಕನೆಕ್ಟ್ ಮಾಡ್ತಾರೆ. ನಿಮ್ಗೆ ಅರ್ಥ ಆಯ್ತಾ ಇಲ್ಲ ಅದು? ಯಾಕೆ ಅರ್ಥ ಮಾಡ್ಕೊಳ್ಳಿ ಸರ್, ಇದು ಭಾವನಾತ್ಮಕ ಕನೆಕ್ಟ್ ಮಾಡಿದಷ್ಟೇ, ಬೇರೆ ಏನಕ್ಕೂ ಅಲ್ಲ. ಇನ್ನು 10 ಅಲ್ಲ 15 ವರ್ಷ ಆಡ್ಲಿ. ಓಕೆ, ಕರೆಕ್ಟ್ ನಾವು ಹೇಳಿದ್ದು. ಸುರೇಶ್ ಸರ್, ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ವರ್ಲ್ಡ್ ಕಪ್ ಆಡಬೇಕಾದ್ರೆ ಅನುಭವ ಅನ್ನೋದು, ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಸೌತ್ ಆಫ್ರಿಕಾ ಪ್ಲೇಯರ್ಸ್ ಕಂಪೇರ್ ಮಾಡಿದ್ರೆ ಇಂಡಿಯನ್ ಪ್ಲೇಯರ್ಸ್ ಅನೇಕರಿಗೆ ವಿಶ್ವಕಪ್ನ ಹಲವು ಮಾದರಿಯಲ್ಲಿ ಆಡಿದಂತಹ ಅನುಭವ ಇದೆ. ಸೊ ಅದು ಆಡೆಡ್ ಅಡ್ವಾಂಟೇಜ್ ಆಗುತ್ತಾ? ಖಂಡಿತವಾಗ್ಲೂ ಮೇಡಮ್. ಕ್ರಿಕೆಟ್ನಲ್ಲಿ ಏನಾಗುತ್ತೆ ಅಂದರೆ, ಬಿಗ್ ಮ್ಯಾಚ್ ಪ್ಲೇಯರ್ಸ್ ಅಂತ ಇರ್ತಾರೆ. ಬಿಗ್ ಮ್ಯಾಚ್ ಅನ್ನು ಗೆಲ್ಲುವಂತಹ ಟೀಮ್ಗಳಿರುತ್ತೆ. ಕೆಲವು ತಂಡಗಳು ನೀವು ತುಂಬ ಹಳೆ ನೀವು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೋಡಿದಾಗ ಯಾವುದೋ ಕಳಪೆ ತಂಡಗಳು ಅಂತ ಒಂದು ಕಾಲದಲ್ಲಿ, ಇವತ್ತು ಅದು ಹೇಳಿದ್ರೆ ತಪ್ಪಾಗುತ್ತೆ. ಶ್ರೀಲಂಕಾ ಅಂತ ತಂಡ ವರ್ಲ್ಡ್ ಕಪ್ ಅನ್ನ ಹೇಗೆ ಗೆಲ್ತಮ್ಮ? ಪಾಕಿಸ್ತಾನ ಅಂತ ತಂಡ 1992 ಇಸ್ವಿನಲ್ಲಿ ಎಲ್ಲರೂ ಅವ್ರನ್ನ ರೈಟ್ ಆಫ್ ಮಾಡಿದ್ರು, ಅವ್ರಿಗೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ. ಹೇಗೆ ಗೆಲ್ತಾರೆ ಅಂದರೆ, ಕೆಲವೊಂದು ಪಂದ್ಯಾಟಗಳನ್ನು ಆಡುವಾಗ ಟೂರ್ನಮೆಂಟ್ಗಳಲ್ಲಿ ನಿಮಗೆ ಅವರು ಕಳಪೆ ತಂಡವಾಗಿ ಅವರ ಕಳೆದ 1 ವರ್ಷದ ಬ್ಯಾಟಿಂಗ್ ಅನ್ನೋ ಅಥವಾ ಅವರ ಫಾರ್ಮ್ ಅನ್ನ ನೋಡಿ ನೀವು ನಿರ್ಧಾರ ಮಾಡಿರ್ತೀರಿ. ಆದರೆ ಅವರ ಮನಸ್ಸಿನಲ್ಲಿ ಇವತ್ತು ನಾವು ಹೇಗೆ ಹೇಳ್ತಾ ಇದ್ದೀವಿ, ವಿರಾಟ್ ಕೊಹ್ಲಿಗೋಸ್ಕರನಾರು ವರ್ಲ್ಡ್ ಕಪ್ ಗೆಲ್ರಪ್ಪ ಅಂತ ಹೇಳೋ ಹಾಗೆ ಪ್ರತಿಯೊಂದು ತಂಡದಲ್ಲೂ ಕೂಡ ಯಾವಾಗಲೂ ನಾವು ಸೌತ್ ಆಫ್ರಿಕಾದವರು ವರ್ಲ್ಡ್ ಕಪ್ಪೇ ಗೆದ್ದಿಲ್ವಲ್ಲಪ್ಪ, ನಮಗೂ ಯಾರು ಗೆಲ್ಲಿಸ್ಕೊಡಿ ಅಂತ ಅವ್ರ ದೇಶದವ್ರು ಅವ್ರಿಗೂ ಹೇಳ್ತಾ ಇರ್ತಾರೆ, ಅವ್ರಿಗೂ ಕೂಡ ಆಸೆ ಪಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಅನುಭವ ಅನ್ನೋದು ಇಂಪಾರ್ಟೆಂಟು ಖಂಡಿತವಾಗ್ಲೂ. ಆದರೆ ಬಿಗ್ ಮ್ಯಾಚ್ ಅನ್ನೋದು ಬಹಳ ಇಂಪಾರ್ಟೆಂಟು. ಇದರಲ್ಲಿ ನಮಗೆ ಒಂದು ಆಡೆಡ್ ಅಡ್ವಾಂಟೇಜ್ ಇದೆ. ಯಾಕೆಂದ್ರೆ ಚುಟುಕು ಪಂದ್ಯಾವಳಿಗಳಲ್ಲಿ ನಾವು ಹೆಚ್ಚು ಆಡಿದ್ದೇವೆ. ಆದರೆ ವೆಸ್ಟ್ ಇಂಡೀಸ್ನಲ್ಲಿ ಆಡ್ತಾ ಇರೋದು ಅನ್ನೋದನ್ನ ನಾವೆಲ್ಲರೂ ಕೂಡ ಮನಗಾಣಬೇಕಾಗತ್ತೆ. ಓಕೆ ಓಕೆ ಭೂಮಿಕಾ ಅವರೇ, ಸೊ ಬ್ಯಾಟ್ಸ್ಮನ್ ಹಾಗೂ ಬೌಲರ್ಸ್ ಅಲ್ಲಿ ಯಾರ ಬಗ್ಗೆ ಹೆಚ್ಚು ನಿರೀಕ್ಷೆ ನಿಮಗೆ? ನಮ್ಮ ಭಾರತದ ತಂಡದ ಬಗ್ಗೆ, ಆಮೇಲೆ ಸೌತ್ ಆಫ್ರಿಕಾ ಅಂತ ತಂಡ ಬಂದಾಗ ಯಾರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಹೇಳ್ತೀವಿ. ಬ್ಯಾಟಿಂಗ್ ಬಗ್ಗೆ ಬಂದಾಗ ನಾವೇನು ಮಾಡ್ತೀವಿ,
ಇಂಡಿಯನ್ಗಿಂತ ಸ್ವಲ್ಪ ಸೌತ್ ಆಫ್ರಿಕಾ ಸ್ವಲ್ಪ ವೀಕ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಡಿಕಾಕ್ ಅಥವಾ ಡೇವಿಡ್ ಮಿಲ್ಲರ್ ಇವರಂತ ಪ್ಲೇಯರ್ಸ್ ಬಿಟ್ರೆ ಒಂದ್ ಸ್ವಲ್ಪ ಕಮ್ಮಿ ಇದಾರೆ ಅಲ್ಲಿ ಬ್ಯಾಟಿಂಗ್ ಲೈನಪ್ ಅಂತ ನೋಡಿದಾಗ. ಅದೇ ನಮ್ಮ ಇಂಡಿಯಾದಲ್ಲಿ ಬ್ಯಾಟಿಂಗ್ ಲೈನಪ್ ಅಂತ ನೋಡಿದಾಗ ವಿರಾಟ್ ಕೊಹ್ಲಿಯಿಂದ ಹಿಡಿದು ನಮ್ದು ಟಾಪ್ 8 ವರ್ಗುನು ಚೆನ್ನಾಗಿ ಆಡೋರೇ ಇದ್ದಾರೆ. ಎಲ್ಲರೂ ಬ್ಯಾಟ್ಸ್ಮನ್ ಎಲ್ಲರೂ ಆಲ್ರೌಂಡರ್ಗಳು. ಕಾಂಟ್ರಿಬ್ಯೂಷನ್ 8 ಪ್ಲೇಯರ್ಸ್ಗೂ ಇದೆ, ತುಂಬಾ ಚೆನ್ನಾಗಿದೆ. ಇನ್ನು ಮಿಡಲ್ ಆರ್ಡರ್ಸ್ ಕೂಡ ಅಷ್ಟೇ. ಇವಾಗ ರೋಹಿತ್ ಗೊತ್ತು, ಅವಾಗಲೇ ಮಾತಾಡ್ದಂಗೆ ಎಲ್ಲಾ ಇದ್ರಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಸ್ಕೋರ್ ಕೂಡ ಇದು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಆಮೇಲೆ ಬೌಲರ್ಸ್ ಅಂತ ಬಂದಾಗ ಆ ಕಡೆಯಿಂದ ಸೌತ್ ಆಫ್ರಿಕಾದಿಂದ ಸ್ವಲ್ಪ ವೀಕ್ ಅಂತ ಹೇಳ್ಬೋದು. ಸ್ವಲ್ಪ ಅಂದ್ರೆ ನಮ್ಗೇನಿಲ್ಲ, ಅಲ್ಲೂ 3 ಜನ ಸ್ಪಿನ್ನರ್ಸ್ ಇದ್ದಾರೆ, ನಮ್ ಕಡೆನೂ 3 ಜನ ಸ್ಪಿನ್ನರ್ಸ್ ಇದ್ದಾರೆ. ಅಲ್ಲಿ ಕೇಶವ್ ಮಹಾರಾಜ್ ಇದ್ದಾರೆ, ಶಂಶಿ ಇದ್ದಾರೆ. ಈ ಕಡೆ ನೋಡಿದಾಗ ನಮ್ದು ಕುಲ್ದೀಪ್ ಇರ್ಬೋದು, ಅಥವಾ ಫಾಸ್ಟ್ ಬೌಲರ್ ಬಂದು ಬುಮ್ರಾ ಇರ್ಬೋದು. ಸೊ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಸೊ ಇಲ್ಲಿ ಅಕ್ಷರ್ ಪಟೇಲ್ ಇರ್ಬೋದು, ಇವರೆಲ್ಲ ಒಳ್ಳೆ ಸ್ಪಿನ್ನರ್ಸ್ ಇದ್ದಾರೆ, ಫಾಸ್ಟ್ ಬೌಲರ್ಸ್ ಇದ್ದಾರೆ. ಸೊ ಅವ್ರು ಕಂಪೇರ್ ಮಾಡಿದ್ರೆ ಓವರ್ ಆಲ್ ಅಂತ ಕಂಪೇರ್ ಮಾಡಕ್ ಬಂದಾಗ ಸ್ವಲ್ಪ ಇಂಡಿಯಾ ಅವ್ರಕ್ಕಿಂತ ಎಲ್ಲೋ ಸ್ವಲ್ಪ 20% ಎಲ್ಲೋ ಸ್ವಲ್ಪ ಇದ್ರಲ್ಲಿ ಇರ್ಬೋದು ಅಂತ ಹೇಳ್ಬೋದು ಕಂಪ್ಯಾರಿಟಿವ್ಲಿ ಎರಡು ಕಡೆ ಮಾಡಿದಾಗ. ಅಂಡ್ ಇಷ್ಟೆಲ್ಲ ಮ್ಯಾಚ್ ನೋಡ್ಕೊಂಡ್ ಬಂದಾಗ ಒಂದು ಸೋಲ್ದಿರೋ ಟೀಮ್ನ ನಾವು ಇವತ್ತು ವೀಕ್ ಅಂತ ಕನ್ಸಿಡರ್ ಮಾಡೋದು ನಿಜವಾಗ್ಲೂ ತಪ್ಪಾಗುತ್ತೆ. ಸೊ ಈ ಮೂಮೆಂಟ್ ಅದಾಗುತ್ತೆ. ಸೊ ಇವತ್ತೇನಾಗುತ್ತೆ, ಇವತ್ತು ಆ ಸ್ಟೇಡಿಯಂ ಅಲ್ಲಿ ಏನ್ ಮ್ಯಾಚ್ ನಡೀತಿದೆ, ಆಲ್ರೆಡಿ ನಾವು ಇಂಡಿಯಾದವರು ಆ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಡಿದೀವಿ. ಸೊ ಹಾಗಾಗಿ ನಮ್ಗೆ ಆ ಪಿಚ್ ಬಗ್ಗೆ ಗೊತ್ತು, ಪಿಚ್ ನ ತುಂಬಾ ಚೆನ್ನಾಗಿ ರೀಡ್ ಮಾಡಿರ್ತಾರೆ. ಸೊ ಎಲ್ಲೋ ಇಂಡಿಯನ್ ಟೀಮ್ಗೆ ಇವತ್ತೆಲ್ಲೋ ಸ್ವಲ್ಪ ಕಷ್ಟ ಆಗಲ್ಲ ಅಂತ ನನ್ಗನ್ಸುತ್ತೆ. ಹಂಗಂತೇಳಿ ನಾವು ಯಾವತ್ತೂ ಅವ್ರನ್ನ ತುಂಬಾ ಗ್ರಾಂಟೆಡ್ ಆಗಿ ತಗೋಬಾರ್ದು ಅಪೋಸಿಟ್ ಟೀಮ್ ನ ಅಂತ ಅನ್ಸುತ್ತೆ. ಭೂಮಿ ಕೈ ಸಮರಿ ಹೇಳ್ದೆ ನಾನು ವಾಪಸ್ ಬರ್ತೀನಿ. ಸೊ ವೀಕ್ಷಕರೇ, ಇನ್ನೊಂದು ವಿಚಾರ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಚೋಕರ್ಸ್ ಬಗ್ಗೆ ಡಿಸ್ಕಸ್ ಆಗ್ತಾ ಇರೋದು. ನಿಜವಾದ ಚೋಕರ್ಸ್ ಯಾರು, ಇವರು ಅವರು ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ವಿಪರೀತವಾಗಿ ಚರ್ಚೆ ಆಗ್ತಾ ಇದೆ. ಫಾರ್ ಎವರ್ ಚೋಕರ್ಸ್ ಅದು ಸೌತ್ ಆಫ್ರಿಕಾ, ಬಟ್ ಲಾಸ್ಟ್ ಒಂದು 10 ವರ್ಷದಿಂದ ಫೈನಲ್ಗೆ ಹೋಗಿ ಸೋಲ್ತಾ ಇರೋದು ಇಂಡಿಯಾ. ಹೀಗಾಗಿ ಅವರು ಚೋಕರ್ಸು ಅಂತ ಕೆಲವರೆಲ್ಲ ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇಲ್ಲಿನ ಸ್ಟುಡಿಯೋದಲ್ಲಿರುವಂತಹ ಗೆಸ್ಟ್ಗಳ ಅಭಿಪ್ರಾಯ ಏನು ಅಂತ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಅದು ಶಾರ್ಟ್ ಬ್ರೇಕ್.